ಸ್ವಾಮಿ ಕೊರಕಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು? ಕರೆಂಟ್ ಸಿಚುವೇಶನಲ್ಲಿ ನಿಮಗೆ ದೇವರಿಂದ ಏನು ಒಂದು ಸಂದೇಶ ಸಿಗ್ತಾ ಉಂಟು ನೋಡುವ. ಪ್ರಾರ್ಥನೆ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನಾನು ನಿಮ್ಗೊಂದು ವಾಟ್ಸಪ್ ನಂಬರ್ ಕೊಡ್ತೇನೆ. ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟ್ ಸಿಗುತ್ತೆ. ಬೇಕು ಅಂದರೆ ಹೇಳಿ ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೀನಿ. ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ ನೋಡುವ. ಇಲ್ಲಿ ಏನಂದರೆ ನೋಡಿ, ತುಂಬ ನೀವು ಆಲೋಚನೆ ಮಾಡ್ತಾ ಇದ್ದೀರಾ. ಸಿಚುವೇಶನ್ಗಳು ಯಾವುದೇ ಇರಲಿ, ಖುಷಿ ಇರಲಿ, ದುಃಖ ಇರಲಿ, ನೀವೇನಂದರೆ ಆಲೋಚನೆ ಮಾಡ್ತಾನೆ ಇರ್ತೀರ. ಯಾವುದನ್ನು ಕೂಡ ನಿಮಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಇತ್ತೀಚಿನ ದಿನದಲ್ಲಿ. ಅಂದರೆ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ನೋವಾಗಿದೆ. ಸೊ ಅಥವಾ ಕರೆಂಟ್ ಸಿಚುವೇಶನಲ್ಲಿ ನಿಮಗೆ ಮೋಸ ಆಗಿದೆ. ಅದು ನಿಮ್ಮ ಹುಡುಗನಿಂದ ಇರ್ಬೋದು, ಹುಡುಗಿಯಿಂದ ಇರ್ಬೋದು, ಅಥವಾ ಇನ್ಯಾರೋ ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮ ಲೈಫಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಉಂಟು. ಕೆಲವೊಂದು ಸಿಚುವೇಶನ್ಗಳು ನಿಮಗೆ ಅಂದರೆ ನಿಮಗೇನೆ ಪ್ರಶ್ನೆ ಮಾಡುವ ಥರ. ಅಂದರೆ ನಿಮ್ಮ ವ್ಯಕ್ತಿ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನೀವು ಮ್ಯಾರೇಜ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಪಾಸ್ಟ್ ಲೈಫು ಕನೆಕ್ಷನಿಂದಾಗಿ ನೀವು ನಿಮ್ಮ ಪ್ರೀತಿಯಲ್ಲಿದ್ದೀರಾ. ಅದು ನಾನು ತಪ್ಪ ಅಂತ ಹೇಳಲ್ಲ. ಸೊ ನಾನು ನಿಮ್ಮ ರಿಲೇಷನ್ಶಿಪ್ಗೆ ರೆಸ್ಪೆಕ್ಟ್ ಕೊಡ್ತೇನೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಎಲ್ಲಿಯೂ ಕೂಡ ಪ್ರೀತಿ ಸಿಗ್ತಾ ಇಲ್ಲ. ನೀವು ಯಾರನ್ನು ನಂಬಿದ್ದೀರಾ ಅವರಿಂದರೆ ಮೋಸ ಆಗ್ತಾ ಉಂಟು. ಅಥವಾ ನಿಮ್ಮ ಮಾತಿಗೆ ಆ ವ್ಯಕ್ತಿ ವ್ಯಾಲ್ಯೂ ಕೊಡ್ತಾ ಇಲ್ಲ. ಅಥವಾ ನಿಮ್ಮ ಇಷ್ಟ ಏನು, ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ತುಂಬ ಚೇಂಜ್ ಆಗಿದ್ದಾರೆ ನಿಮ್ಮ ಹುಡುಗ ಅಥವಾ ಹುಡುಗಿ. ಸೊ ಮುಂಚೆ ಇದ್ದಂತಹ ಪ್ರೀತಿ ಅಥವಾ ಒಂದು ಕ್ಯಾರ್ ಎಲ್ಲಿ ಕೂಡ ಕಾಣಿಸ್ತಾ ಇಲ್ಲ. ಅದು ಅಲ್ಲದೆ ನಿಮ್ಮ ವರ್ಕ್ ಮಾಡುವಂಥ ಪ್ಲೇಸಲ್ಲಿ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಅಡೆತಡೆಗಳು ಬರ್ತಾ ಉಂಟು. ಯಾರಿಗೆ ಏನು ಮೋಸ ಮಾಡಿದೆ, ಏನು ತಪ್ಪು ಮಾಡಿದ್ದೇನೆ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತೀರಾ. ಈ ಲೈಫ್ನಲ್ಲಿ ಯಾವಾಗ ಸರಿ ಹೋಗ್ತದೆ ಅಂತ ನೀವು ತುಂಬ ಪ್ರಾರ್ಥನೆ ಮಾಡ್ತೀರಾ, ಕಣ್ಣೀರು ಹಾಕ್ತೀರಾ. ನಿಮ್ಮ ಕಣ್ಣೀರು ಏನು ಅಂತ ನೈಟ್ ಪೂರ್ತಿ ನೀವು ಕೆಲವೊಮ್ಮೆ ನಿದ್ದೆ ಮಾಡಲ್ಲ. ಸೊ ಏನೇನು ಆಲೋಚನೆ ಮಾಡ್ತೀರಾ, ಹೌದಾ ಅಲ್ವಾ? ಕಮೆಂಟಲ್ಲಿ ಹೇಳಬೇಕು ನನಗೆ. ಮತ್ತು ನೀವು ನೋಡಿ, ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಆಗಿ ಕಣ್ಣೀರು ಹಾಕೋದು, ದುಃಖ ಪಡೋದು ಇದೆಲ್ಲ ಮಾಡಬಾರ್ದು. ಸೊ ಕಮೆಂಟಲ್ಲಿ ಐ ಸ್ಟ್ರಾಂಗ್ಲಿ ಕ್ಲೈಮ್ ಪಾಸಿಟಿವ್ ಎನರ್ಜಿ ಅಂತ ಬರೀಬೇಕು, ಆಯಿತಾ? ಸೊ ಕಷ್ಟ, ನೋವು, ದುಃಖ ಎಲ್ಲ ಬರುತ್ತೆ. ಬಟ್ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಸೊ ಸುತ್ತಮುತ್ತಲೆಲ್ಲಾದರೂ ನೆಗೆಟಿವ್ ಎನರ್ಜಿ, ಏನಾದರೂ ಒಂದು ನೆಗೆಟಿವ್ ಶಕ್ತಿಗಳಿದ್ದಾಗ ಅದು ನಿಮಗೆ ಆಕರ್ಷಣೆ ಆಗುತ್ತೆ. ಅದರ ರಿಲೇಟಾಗಿ ನಿಮಗೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ. ಹೆಲ್ತ್ ಕಂಡೀಷನ್ ಇರ್ಬೋದು, ಅಥವಾ ಇನ್ಯಾವುದೇ ನಿಮಗೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಹತ್ತಿರ ಬರಲಿಕ್ಕೆ ಇರುವವರು ಕೂಡ ದೂರ ಆಗ್ಬೋದು. ಕೆಲವೊಂದು ಸಿಚುವೇಶನ್ಗಳು ನಿಮಗೆ ತುಂಬ ಡೌಟ್, ಕೆಲವರನ್ನು ನಂಬಬೇಕಾ ಬೇಡವಾ, ಸೊ ಅಂಥ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇರ್ಬೋದು. ನಿಮ್ಮ ಲೈಫ್ ತುಂಬ ಚೆನ್ನಾಗಿರ್ಬೋದು. ಇತ್ತೀಚಿನ ದಿನದಲ್ಲಿ ತುಂಬ ಸಡನ್ನಾಗಿ ಚೇಂಜಸ್ ಆಗಿದೆ. ತುಂಬ ತಡೆಗಳು, ಅಷ್ಟಕ್ಕೆ ಎನರ್ಜೀಸ್, ಅಥವಾ ಯಾರಿಗೂ ನೀವು ಅರ್ಥ ಆಗ್ತಾ ಇಲ್ಲ. ನಿಮ್ಮ ತಪ್ಪು ಇಲ್ಲ ಅಂದ್ರೂ ಎಲ್ಲರೂ ನಿಮ್ಮನ್ನೇ ದೂಷಿಸ್ತಾರೆ. ಸೊ ಎಲ್ಲ ಒಂದು ಕಡೆ ನೀವು ಏನೇ ಮಾತನಾಡಿದ್ರು ತಪ್ಪು ಅಂತ ಅನ್ನಿಸ್ತಾ ಉಂಟು. ಸೊ ಇದೆಲ್ಲ ಏನಂದರೆ ಕೆಲವೊಂದು ಸಲ ಗ್ರಹಗತಿಗಳು ಅಥವಾ ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿಯಿಂದಾಗಿ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಗಳಿಂದಲೂ ಈ ಥರ ಆಗುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಈ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ಹೊರ ಬರಲಿಕ್ಕೆ ಕ್ಲೀಮ್ 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 ಅನ್ನುವ ಒಂದು ಮಂತ್ರವನ್ನು ಜಪ ಮಾಡ್ತಾ ಇರಿ. ಯಾವುದೇ ಸಮಯ ಆಗ್ಬೋದು. ನಾನ್ ವೆಜ್ ತಿಂದಿದ್ದೇನೆ ಮಾಡಬಾರ್ದ, ನಾವು ಮಾಡ್ಬೋದು. ಸೊ ನಿಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು. ನೀವು ಮಾಡೋದ್ರಲ್ಲಿ ನಂಬಿಕೆ ಇರಬೇಕು. ಸೊ ಇಲ್ಲಿ ನೋಡಿ, ಪ್ರತಿಯೊಂದು ವಿಷಯಕ್ಕೂ ನೀವು ಕಷ್ಟ ಬರ್ತಾ ಇದ್ದೀರಾ, ದುಃಖ ಬರ್ತಾ ಇದ್ದೀರಾ. ಎಲ್ಲಿ ಕೂಡ ಖುಷಿ ಸಂತೋಷ ನಗು ಕಾಣಿಸ್ತಾ ಇಲ್ಲ ನನಗೆ. ಸೊ ಪಾಸಿಟಿವ್ ಆಗಿರಬೇಕು ಅಲ್ವಾ? ಸೊ ಆದಷ್ಟು ಈ ಮಂತ್ರವನ್ನು ಹೇಳ್ತಾ ಇರಿ. ಹಾಗೆಯೇ ತುಂಬ ಸ್ಟ್ರಾಂಗ್ ಆಗಿರಿ. ಸಮಸ್ಯೆಗಳು ಬಂತು ಅಂತ ಅದಕ್ಕೆ ಹೆದರಿ ಕಣ್ಣೀರು ಹಾಕೋದಲ್ಲ, ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ನೋಡ್ಕೊಳ್ಬೇಕು. ಮತ್ತು ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಒಂದು 3ರಿಂದ 6 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಯಾರ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಉಂಟು, ಬೇರೆ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿಯ ಮಧ್ಯೆ ಬೇರೆ ಯಾರಾದರೂ ಇರ್ಬೋದು. ಸೊ ಅವರಿಂದ ಸಮಸ್ಯೆ ಆಗ್ತಾ ಇದ್ರು ಅದು ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಕಣ್ಣೀರಿಗೆ ವೆರಿ ಸೂನ್ ಉತ್ತರ ಸಿಗುತ್ತೆ. ಡಿವೈನ್ ಏಂಜಲ್ಸ್ ಕಡೆಯಿಂದ ಇರ್ಬೋದು, ಅಥವಾ ನೀವು ನಂಬುವಂಥ ಇಷ್ಟ ದೇವರಿಂದಲೂ ಕೂಡ ಅವರು ನಿಮಗೆ ಹೇಳ್ತಾರೆ. ಸೊ ನಿಮ್ಮ ಸಪೋರ್ಟ್ಗೆ ಬರ್ತಾರೆ. ನಿಮಗೆ ಎಲ್ಲಿಂದಾದರೂ ಒಂದು ಹೆಲ್ಪ್ ಅನ್ನೋದು ನಿಮಗೆ ಈ ಸಿಚುವೇಶನಲ್ಲಿ ಸಿಗುತ್ತೆ. ಎಲ್ಲನೂ ಪಾಸಿಟಿವ್ ಆಗಿ ಒಂದು ಚೇಂಜ್ ಆಗುತ್ತೆ. ಸೊ ಪಾಸಿಟಿವ್ ಆಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.